ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು SV ಎಜುಕೇಷನ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಅಲಂಕಾರಗಳ ಬಗ್ಗೆ ನೋಡೋಣ. ಕನ್ನಡ ವ್ಯಾಕರಣದಲ್ಲಿ ಬಹಳ ಮುಖ್ಯವಾಗಿರುವ ಅಂಶವಾಗಿದೆ. ಕವಿನುಡಿ: ಹಸುರಾಗಸ ಹಸುರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸುರಿನ ಮಲೆ ಹಸಿರು ಕಣಿವೆ, ಹಸುರು ಸಂಜೆಯಿ ಬಿಸಿಲು. ಇದು ಕುವೆಂಪು ಅವರ ಕವಿನುಡಿಯಾಗಿದೆ. ಅಲಂಕಾರಗಳು: ಅಲಂಕಾರ ಎಂದರೆ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರ ಎಂದರ್ಥ. ಅಲಂಕಾರದಲ್ಲಿ ಕಾವ್ಯದ ಸೊಬಗನ್ನು ಮತ್ತು ಪದ್ಯದ ಸೊಬಗನ್ನು ಹೆಚ್ಚಿಸುತ್ತದೆ. ಹಾಗೆ ಶಬ್ದಗಳು ಮತ್ತು ಅರ್ಥಗಳು ಬಹಳ ಮುಖ್ಯವಾಗಿವೆ. ಆದ್ದರಿಂದ ಕಾವ್ಯದ ಸೊಬಗನ್ನು ಹೆಚ್ಚಿಸುವುದು ಮತ್ತು ಸೌಂದರ್ಯವನ್ನು ಉಂಟು ಮಾಡುವ ಶಬ್ದಗಳು ಮತ್ತು ಅರ್ಥಗಳನ್ನು ನಾವು ಅಲಂಕಾರ ಎಂದು ಕರೆಯುತ್ತೇವೆ. ಕಾವ್ಯದಲ್ಲಿ ನಾವು ಸೊಬಗನ್ನು ಹೆಚ್ಚು ಮಾಡುತ್ತೇವೆ, ಹಾಗೆ ಸೌಂದರ್ಯವನ್ನು ಕೂಡ ಉಂಟು ಮಾಡುತ್ತೇವೆ. ಅದು ಶಬ್ದಗಳು ಮತ್ತು ಅರ್ಥಗಳನ್ನು ಅಲಂಕಾರ ಎಂದು ಕರೆಯುತ್ತೇವೆ. ಹಾಗೆ ಕಾವ್ಯದ ಆಕರ್ಷಣೆಯನ್ನು ಹೆಚ್ಚಿಸಲು ಕಾವ್ಯಕ್ಕೆ ಶಬ್ದಗಳಿಂದ ಮತ್ತು ಅರ್ಥಗಳಿಂದ ಅಲಂಕಾರ ಮಾಡುತ್ತದೆ. ಒಂದು ಕಾವ್ಯದ ಆಕರ್ಷಣೆಯನ್ನು ಹೆಚ್ಚಿಸುವುದಕ್ಕೆ ಅದೇ ಕಾವ್ಯಕ್ಕೆ ನಾವು ಶಬ್ದ ಮತ್ತು ಅರ್ಥಗಳಿಂದ ಅಲಂಕಾರ ಮಾಡುತ್ತೇವೆ. ಇವಾಗ ಅಲಂಕಾರ ಎಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ ಎಂದು ಕರೆಯುತ್ತೇವೆ. ಆದ್ದರಿಂದ ಕೆಲವು ಕವಿಗಳು ಹೇಳಿದರು ಶಬ್ದಗಳು ಮತ್ತು ಅರ್ಥಗಳು ಎರಡೂ ಮುಖ್ಯವಾಗಿವೆ ಎಂದು. ಹಾಗೆ ಕೆಲವು ಕವಿಗಳು ಹೇಳಿದರು ಅರ್ಥಗಳು ಮುಖ್ಯವಾಗಿವೆ ಎಂದು. ಆದ್ದರಿಂದ ಇಲ್ಲಿ ಇಡೀ ಅಲಂಕಾರವನ್ನು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಎಂದು ಎರಡು ವಿಧಗಳಾಗಿ ಮಾಡಿದ್ದೇವೆ. ಅವುಗಳೆಂದರೆ ಯಾವ ಎರಡು ವಿಧಗಳೆಂದರೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಈ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರವನ್ನು ಒಂದೊಂದಾಗಿ ಪೂರ್ತಿಯಾಗಿ ಬಿಡಿಸಿ ನೋಡೋಣ. ಮೊದಲನೆಯದು ಶಬ್ದಾಲಂಕಾರ. ಶಬ್ದಾಲಂಕಾರ ಎಂದರೆ ಶಬ್ದದ ರಚನೆ ಅಥವಾ ಪದಗಳ ಜೋಡಣೆಯಲ್ಲಿ ಚಮತ್ಕಾರದಿಂದ ಮಾತಿನ ಅಂದರೆ ಕಾವ್ಯದ ಸೌಂದರ್ಯ ಹೆಚ್ಚಾಗುವುದನ್ನು ಶಬ್ದಾಲಂಕಾರ ಎಂದು ಕರೆಯುವರು. ಶಬ್ದಾಲಂಕಾರದಲ್ಲಿ ಶಬ್ದಗಳು ಮತ್ತು ಅಕ್ಷರಗಳು ಮುಖ್ಯವಾಗಿವೆ. ಹಾಗೆ ಕಾವ್ಯದ ಅಕ್ಷರಗಳು ಅಥವಾ ಶಬ್ದಗಳು ಪುನಃ ಪುನಃ ಪ್ರಯೋಗವಾಗಿ ಕಾವ್ಯದ ಸೊಬಗನ್ನು ಹೆಚ್ಚಿಸುವಂತಿದ್ದರೆ ಅದನ್ನು ಶಬ್ದಾಲಂಕಾರ ಎಂದು ಕರೆಯುತ್ತೇವೆ. ಕಾವ್ಯದಲ್ಲಿ ಅಕ್ಷರಗಳು ಮತ್ತು ಶಬ್ದಗಳು ಪುನಃ ಪುನಃವಾಗಿ ರಿಪೀಟ್ ಆಗಬೇಕು. ರಿಪೀಟ್ ಆಗಿದಾಗ ಕಾವ್ಯದ ಸೊಬಗನ್ನು ಹೆಚ್ಚಿಸುತ್ತದೆ. ಹಾಗೆ ಶಬ್ದಾಲಂಕಾರದಲ್ಲಿ ನಾವು ಅರ್ಥಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ ಮತ್ತು ಶಬ್ದಾಲಂಕಾರದಲ್ಲಿ ಅಕ್ಷರಗಳು ಮತ್ತು ಶಬ್ದಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದೆ. ಇವಾಗ ಶಬ್ದಾಲಂಕಾರದಲ್ಲಿ ಉದಾಹರಣೆಗಳನ್ನು ನೋಡೋಣ. ಮೊದಲನೆಯ ಉದಾಹರಣೆ: ತುಂಟನಾದವ ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ. ತುಂಟನಾದವ ಮಂಟಪದಲ್ಲಿ ಕೂತರು ತಂಟೆ ಬಿಡಲಾರ. ಇದರಲ್ಲಿ ತುಂಟನಾದವ ಟ, ಮಂಟಪದಲ್ಲಿ ಟ, ತಂಟೆ ಟೆ. ಟ ಎಂಬ ಅಕ್ಷರವು ಪುನಃ ಪುನಃ ಬಂದಿದೆ. ಹಾಗೆ ಎರಡನೇ ಉದಾಹರಣೆಯಲ್ಲಿ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಇದರಲ್ಲಿ ಲ ಎಂಬ ಅಕ್ಷರವು ಪುನಃ ಪುನಃ ಬಂದಿದೆ. ಹಾಗೆ ಶಬ್ದಾಲಂಕಾರದಲ್ಲಿ ನಾವು ಮೂರು ವಿಧಗಳಾಗಿ ನೋಡುತ್ತೇವೆ. ಅವುಗಳೆಂದರೆ ಅನುಪ್ರಾಸ, ಯಮಕ, ಚಿತ್ರಕವಿತ್ವ. ಈ ಮೂರು ವಿಧಗಳಲ್ಲಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೆಯದು ಅನುಪ್ರಾಸ. ಅನುಪ್ರಾಸ ಎಂದರೆ ಅಕ್ಷರಗಳ ಆವೃತ್ತಿ ಎಂದರ್ಥ. ಅನುಪ್ರಾಸ. ಹಾಗಾದರೆ ಅನು ಎಂದರೆ ಬರುವುದು ಎಂದರ್ಥ. ಅದು ಆದಿಪ್ರಾಸ ಆಗಿರಬಹುದು, ಮಧ್ಯಪ್ರಾಸ ಆಗಿರಬಹುದು, ಅಂತ್ಯಪ್ರಾಸ ಆಗಿರಬಹುದು. ಪ್ರಾಸ ಎಂದರೆ ಇದರಲ್ಲಿ ಅಕ್ಷರಗಳು ಅಥವಾ ಶಬ್ದಗಳು ಬರುತ್ತವೆ.
ಒಂದು ಕಾವ್ಯದ ಸೊಬಗನ್ನು ಹೆಚ್ಚಿಸಿದರೆ ಅದನ್ನು ಅನುಪ್ರಾಸ ಎನ್ನುತ್ತೇವೆ. ಕಾವ್ಯದ ಸೊಬಗನ್ನು ಹೆಚ್ಚಿಸಿದರೆ ಅದನ್ನು ಅನುಪ್ರಾಸ ಎನ್ನುತ್ತೇವೆ. ಅನುಪ್ರಾಸದಲ್ಲಿ 2 ವಿಧಗಳಿವೆ. ಅವುಗಳೆಂದರೆ ವೃತ್ತಾನುಪ್ರಾಸ, ಛೇಕಾನುಪ್ರಾಸ. ಈ 2 ವಿಧಗಳನ್ನು ಒಂದೊಂದಾಗಿ ನೋಡೋಣ. ವೃತ್ತಾನುಪ್ರಾಸ ಎಂದರೆ ವೃತ್ತ ಎಂದರೆ ತಿರುಗಿ ತಿರುಗಿ ಬರುವುದು ಎಂದರ್ಥ. ಅಂದರೆ ಪದೇ ಪದೇ ರಿಪೀಟ್ ಆಗಿರಬೇಕು. ಕಾವ್ಯದಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು ಪದೇ ಪದೇ ಬಂದರೆ ಅದನ್ನು ವೃತ್ತಾನುಪ್ರಾಸ ಎನ್ನುವರು. ಕಾವ್ಯದಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು ಪದೇ ಪದೇ ಬರುತ್ತದೆ, ಬಂದಾಗ ಅದನ್ನು ವೃತ್ತಾನುಪ್ರಾಸ ಎನ್ನುತ್ತೇವೆ. ಇವಾಗ ಉದಾಹರಣೆಗಳ ಮೂಲಕ ನೋಡೋಣ. ಉದಾಹರಣೆಗಳು: ಕರ ಮೆಸೆದತ್ತು, ಕೌಮುದಿಯ ಬಿತ್ತು, ಚಕೋರಿಯ ತತ್ತು. ಇದರಲ್ಲಿ ತು ಎಂಬ ಪದವು, ತು ಎಂಬ ವ್ಯಂಜನಾಕ್ಷರವು ಪದೇ ಪದೇ ಬಂದಿದೆ. ಕರ ಮೆಸೆದತ್ತು, ಕೌಮುದಿಯ ಬಿತ್ತು, ಚಕೋರಿಯ ತತ್ತು. ಇದರಲ್ಲಿ ತು ಎಂಬ ಪದವು, ತು ಎಂಬ ವ್ಯಂಜನಾಕ್ಷರವು ಪದೇ ಪದೇ ಬಂದಿದೆ. ಹಾಗಾದರೆ ಎರಡನೇ ಉದಾಹರಣೆ ನೋಡೋಣ. ಮೀ ಪರೆ ಪೋ ಪರೆ ಪಾಪವೇನು ಕೇಸರೆ. ಇದರಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು ಅಂತ ಹೇಳಿದ್ದಾರೆ. ಅಂದರೆ ಇದರಲ್ಲಿ 2 ವ್ಯಂಜನಾಕ್ಷರಗಳು ಬಂದಿವೆ. ಒಂದು ಪ ಬಂದಿದೆ, ಒಂದು ರೇ ಬಂದಿದೆ. ಪ ರೇ, ಪ ರೇ. ಮೀ ಪರೆ ಪೋ ಪರೆ ಪಾಪವೇನು ಕೇಸರೆ. ಪ ಮತ್ತು ರೇ, ಪ ರೇ, ಪ ರೇ, ಪ ರೇ. 2 ವ್ಯಂಜನಾಕ್ಷರಗಳು ಪದೇ ಪದೇ ಬಂದಿವೆ. ಹಾಗಾದರೆ ಮೂರನೇ ಉದಾಹರಣೆ ನೋಡೋಣ. ಇನ ನೋಡೆ ನವಿಲಾಡೆ ಹಿರಹಿಗಳು ಕೂಡೆ, ಭೂಜನ ಹಾಡೆ ಮೂಡೆ, ತೃಣ ಮೂಡೆ ಹಂಸೆಗಳು ಬಾಡೆ, ಕಡವಿನ ಸೋವಡು ತೀಡೆ, ಚಾದಗೆ ನೋಡೆ ಘನನಾಡೆ, ಧರೆಗಿಂಬು ನೀಡೆ ಸಿಡಿಲು. ಇದರಲ್ಲಿ ಯಾವ ವ್ಯಂಜನಾಕ್ಷರ ಪದೇ ಪದೇ ಬಂದಿದೆ ಎಂದು ನೋಡೋಣ. ಇವಾಗ ಇನ ನೋಡೆ ನವಿಲಾಡೆ ಹಿರಹಿಗಳು ಕೂಡೆ, ಭೂಜನ ಹಾಡೆ ಮೂಡೆ, ತೃಣ ಮೂಡೆ ಹಂಸೆಗಳು ಬಾಡೆ, ಕಡವಿನ ಸೋವಡು ತೀಡೆ, ಚಾದಗೆ ನೋಡೆ ಘನನಾಡೆ, ಧರೆಗಿಂಬು ನೀಡೆ ಸಿಡಿಲು. ಇದರಲ್ಲಿ ಡೇ 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 ಎಂಬ ವ್ಯಂಜನಾಕ್ಷರವು ಪದೇ ಪದೇ ಬಂದಿದೆ. ಹಾಗಾಗಿ ಇದು ವೃತ್ತಾನುಪ್ರಾಸದ ಉದಾಹರಣೆಯಾಗಿವೆ ಇವೆಲ್ಲವೂ ಕೂಡ. ಇದೇ ರೀತಿ ಇನ್ನು ಮುಂತಾದ ಉದಾಹರಣೆಗಳಿವೆ. ಇದರಲ್ಲಿ ನಾವು ಕಾವ್ಯದಲ್ಲಿ 1 ಅಥವಾ 2 ವ್ಯಂಜನಾಕ್ಷರಗಳು ಪದೇ ಪದೇ ಬಂದರೆ ಅದನ್ನು ವೃತ್ತಾನುಪ್ರಾಸ ಎನ್ನುತ್ತೇವೆ. ಹಾಗಾದರೆ ಎರಡನೆಯದು ಛೇಕಾನುಪ್ರಾಸ. ಪದ್ಯದಲ್ಲಿ 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಬಂದಿದ್ದರೆ ಅದನ್ನು ಛೇಕಾನುಪ್ರಾಸ ಎನ್ನುವರು. ಯಾವುದೇ ಒಂದು ಪದ್ಯದಲ್ಲಿ 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಬರುತ್ತದೆ, ಪುನಃ ಪುನಃ ಬಂದರೆ ಅದನ್ನು ಛೇಕಾನುಪ್ರಾಸ ಎನ್ನುತ್ತೇವೆ. ಹಾಗಾದರೆ ಉದಾಹರಣೆಗಳ ಮೂಲಕ ನೋಡೋಣ. ಉದಾಹರಣೆ: ಬಿಕ್ಕಿ ಬಿಕ್ಕಿ ಅಳುತ್ತಾನ, ಕೈ ಮಾಡಿ ಮಾಡಿ ಕರಿತಾನ. ಇದರಲ್ಲಿ ಪದೇ ಪದೇ ಬಂದಿರುವ ವ್ಯಂಜನಾಕ್ಷರಗಳು ಬಿಕ್ಕಿ ಬಿಕ್ಕಿ, ಮಾಡಿ ಮಾಡಿ. ಬಿಕ್ಕಿ ಬಿಕ್ಕಿ ಅಳುತ್ತಾನ, ಕೈ ಮಾಡಿ ಮಾಡಿ ಕರಿತಾನ. ಬಿಕ್ಕಿ ಬಿಕ್ಕಿ ಮತ್ತು ಮಾಡಿ ಮಾಡಿ ಎಂಬ ವ್ಯಂಜನಾಕ್ಷರಗಳು ಬಂದಿವೆ. ಎರಡನೆಯ ಉದಾಹರಣೆ: ಮಾತು ಮಾತಿಗೆ ನಗುವ ಹೆಂಗಸಲ್ಲ, ಮಾತು ಮಾತಿಗೆ ಅಳುವ ಗಂಡಸಲ್ಲ. ಇದರಲ್ಲಿ ಮಾತು ಮಾತು 2 ವ್ಯಂಜನಾಕ್ಷರಗಳಿವೆ. ಅದೇ ರೀತಿ ಮಾತು ಮಾತು 2 ವ್ಯಂಜನಾಕ್ಷರಗಳಿವೆ. ಪದ್ಯದಲ್ಲಿ 2 ವ್ಯಂಜನಗಳಿಂದ ಕೂಡಿದ ಶಬ್ದವು ಪುನಃ ಪುನಃ ಬಂದಿದೆ. ಹಾಗಾಗಿ ಎಲ್ಲ ಉದಾಹರಣೆಗಳು ಛೇಕಾನುಪ್ರಾಸಕ್ಕೆ ಉದಾಹರಣೆಗಳಾಗಿವೆ. ಇವಾಗ ಎರಡನೆಯದು ಯಮಕ. ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಶಬ್ದವು ಪದ್ಯದ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸಗಳಲ್ಲಿ ನಿಯಮಿತವಾಗಿ ಪುನಃ ಪುನಃ ಬಂದರೆ ಅದನ್ನು ಯಮಕ ಎಂದು ಕರೆಯುತ್ತೇವೆ. ಹಾಗಾದರೆ
ಪದ್ಯದಲ್ಲಿ ಕೊಟ್ಟಿರುವ ಕೆಳಗೆ ಕೊಟ್ಟಿರುವ ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳುಳ್ಳ ಶಬ್ದದಿಂದ ಆದಿಪ್ರಾಸ ಅಥವಾ ಮಧ್ಯಪ್ರಾಸ ಅಥವಾ ಅಂತ್ಯಪ್ರಾಸ ಯಾವ ಪ್ರಾಸದಲ್ಲಿ ನಿಯಮಿತವಾಗಿ ಪುನಃ ಪುನಃ ಬಂದಿದೆ ಎಂದು ನೋಡೋಣ. ಉದಾಹರಣೆಗಳೇ ಬರಹೇಳ್ ನಿಕುಂಭನಂ ಶೃಂಗಾನಂ ಜಂಭನಂ, ಬರಹೇಳ್ ಸಶಬಲನಂ ಪ್ರಬಲನಂ ಸುಬಲನಂ, ಬರಹೇಳ್ ಪ್ರವೀರನಂ ಘೋರನಂ ಶೂರನಂ, ಬರಹೇಳ್ ಮಹಾನಭಾನಂ, ಬರಹೇಳ್ ನಿಶುಂಭನಂ ಕುಂಭನಂ ಲಂಬನಂ, ಬರಹೇಳ್ ಸುವಿಪುಳನಂ ಚಪ್ಪಳನಂ ಕಪಿಳನಂ, ಬರಹೇಳ್ ಮುಹುಂಡನಂ ಮುಂಡನಂ ಹುಂಡಮುಖ್ಯರನೇನುತ್ತುರಿ ದೆದ್ದನು. ಇದರಲ್ಲಿ ಬರಹೇಳ್ ಎಂಬ ವ್ಯಂಜನಾಕ್ಷರಗಳು, ಬರಹೇಳ್ ಎಂಬ ಪದವು ಪುನಃ ಪುನಃ ಆದಿಪ್ರಾಸದಲ್ಲಿ ಬಂದಿದೆ. ಹಾಗಾಗಿ ಇದು ಯಮಕಕ್ಕೆ ಉದಾಹರಣೆಯಾಗಿದೆ. ಪದ್ಯದಲ್ಲಿ 3 ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಗಳು ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸದಲ್ಲಿ ನಿಯಮಿತವಾಗಿ ಪುನಃ ಪುನಃ ಬಂದರೆ ಅದನ್ನು ಯಮಕ ಎಂದು ಕರೆಯುತ್ತೇವೆ. 3ನೆಯದು ಚಿತ್ರಕವಿತ್ವ. ಚಿತ್ರಕವಿತ್ವ ಎಂದರೆ ಪದ್ಯದಲ್ಲಿ ಅಕ್ಷರಗಳನ್ನು ಪದಗಳನ್ನು ಕುಶಲತೆಯಿಂದ ಆರಿಸಿ ಜೋಡಿಸಿ ಕವಿಗಳು ಉಂಟು ಮಾಡುವ ಶಬ್ದ ವೈಚಿತ್ರ್ಯಕ್ಕೆ ಚಿತ್ರಕವಿತ್ವ ಎಂದು ಹೆಸರು. ಒಂದು ಪದ್ಯದಲ್ಲಿ ಅಕ್ಷರಗಳನ್ನು ಪದಗಳನ್ನು ಕುಶಲತೆಯಿಂದ ಜೋಡಿಸಿ ಕವಿಗಳು ಉಂಟು ಮಾಡುವ ಶಬ್ದ ವೈಚಿತ್ರ್ಯಕ್ಕೆ ಚಿತ್ರಕವಿತ್ವ ಎಂದು ಹೆಸರು. ಚಿತ್ರಕವಿತ್ವ ಎಂದು ಕರೆಯುತ್ತೇವೆ. ಧನ್ಯವಾದಗಳು.